ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ನಿಲ್ತಾ ಇಲ್ಲ. ಈ ಕುರ್ಚಿಯ ಸಂಘರ್ಷ ಇದೀಗ ರಾಷ್ಟ್ರ ರಾಜಧಾನಿ ದೆಹಲಿಗೂ ಕೂಡ ಶಿಫ್ಟ್ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಕುರ್ಚಿಯ ಸಂಘರ್ಷ. ಸಿಎಂ ಕುರ್ಚಿಯ ಕಾಳಗ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್. ಅಸ್ಸಾಂ ಚುನಾವಣೆಯ ನೆಪ ವರಿಷ್ಠರ ಭೇಟಿಗೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಡಿಕೆಶಿ. ದೆಹಲಿ ತಲುಪ್ತಾ ಇದ್ದಂತೆ ಡಿಕೆಶಿ ನಂಬರ್ ಗೇಮ್ ಶುರು ಮಾಡಿದ್ದಾರೆ. ನನಗೆ 136 ಶಾಸಕರ ಬಲ ಇದೆ ಎಂತಹ ಡಿಕೆ ಶಿವಕುಮಾರ್ ಕೊಟ್ಟಂತಹ ಮಾತು ಮತ್ತೆ ನೆನಪಿಸಿದ ಡಿಕೆ ಶಿವಕುಮಾರ್ ವೇಣುಗೋಪಾಲ್ ಅವರ ಭೇಟಿಗೆ ಸಮಯವನ್ನ ಕೂಡ ಕೇಳಲಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ನಾಯಕತ್ವದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು? ಸಿಎಂ ಕುರ್ಚಿಯ ಕಾಳಗ ರಾಷ್ಟ್ರ ರಾಜಧಾನಿಗೆ ತಲುಪಿರುವಂತದ್ದು ನೋಡಿ. ರಾಜ್ಯದಿಂದ ರಾಷ್ಟ್ರ ರಾಜಧಾನಿಗೆ ತಲುಪಿದ್ರೂ ಕೂಡ ಅಲ್ಲೂ ಕೂಡ ಕುರ್ಚಿಯ ಕಾಳಗ ಮುಂದುವರೆದಿದೆ. ಈ ಕುರ್ಚಿಯ ಕಾಳಗಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ನ ವರಿಷ್ಠರು ಯಾವುದೇ ನಿರ್ಧಾರಕ್ಕೆ ಈವರೆಗೂ ಕೂಡ ಬರೋಕೆ ಸಾಧ್ಯವಾಗಿಲ್ಲ. ಕಾರಣ ಏನು ಅಂತಂದ್ರೆ ಪಂಚರಾಜ್ಯಗಳ ಚುನಾವಣೆ ಕೂಡ ಇರುವಂತದ್ದು. ಹಾಗೆ ಈ ಪಂಚರಾಜ್ಯಗಳ ಚುನಾವಣೆಯ ಹೊತ್ತಲ್ಲಿ ಅಹಿಂದ ನಾಯಕನನ್ನ ಬದಲಾವಣೆ ಮಾಡಿದ್ರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಹಿನ್ನಡೆಯಾಗಬಹುದು ಎನ್ನುವಂತಹ ಊಹೆ ಹಾಗೂ ಅವರಿಗೆ ಒಂದು ಪರ್ಫೆಕ್ಟ್ ಆದಂತಹ ಉತ್ತರ ಗೊತ್ತಿದೆ. ಹೀಗಾಗಿ ಅವರು ಯಾವುದೇ ಒಂದು ಸಾಹಸಕ್ಕೆ ಕೈ ಹಾಕೋಕೆ ಮುಂದಾಗಿಲ್ಲ. ಆದ್ರೆ ದೆಹಲಿಯನ್ನ ತಲುಪಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಗೇಮ್ ಅಂದ್ರೆ ನಂಬರ್ ಗೇಮ್ ಅನ್ನ ಶುರು ಮಾಡಿದ್ದಾರೆ. ನೋಡಿ ಎಷ್ಟು ಜನರ ಒಂದು ಬಲಾಬಲ ನಿಮ್ಗಿದೆ ಅಂತ ಅಲ್ಲಿ ಸುದ್ದಿಗಾರರು ಪ್ರಶ್ನೆಯನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರನ್ನ. ಅವ್ರು ಹೇಳ್ತಾರೆ 136 ಅಂದ್ರೆ 136 ಶಾಸಕರ ಬಲ ನನಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಎಸ್, ಹಾಗಾದ್ರೆ ನಿಜಕ್ಕೂ ಕೂಡ 136 ಶಾಸಕರ ಬೆಂಬಲ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಇದೆಯಾ ಗೊತ್ತಿಲ್ಲ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಆಗಿ ಏನ್ ಮಾತನಾಡಿದ್ರು ನೋಡ್ಕೊಂಡ್ ಬರೋಣ. 136 In your support, sir? Sir, in your support. Sir, you are saying that 136 are in support. In your support. 136. 136. In your. ನಿನ್ನೆ ಡಿಕೆಶಿ, ಇಂದು ಡಿಕೆ ಸುರೇಶ್ ದಿಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ನನ್ನ ಅಣ್ಣ ಸಿಎಂ ಆಗಬೇಕು ಎನ್ನುವಂತಹ ದೊಡ್ಡದಾದಂತಹ ಲೆಕ್ಕಾಚಾರದೊಂದಿಗೆ ಡಿಕೆ ಸುರೇಶ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ತಮ್ಮ ಸಹೋದರನ ತ್ಯಾಗ ಮತ್ತು ಪರಿಶ್ರಮದ ಬಗ್ಗೆ ಸುರೇಶ್ ಮನವರಿಕೆಯನ್ನ ಕೂಡ ಮಾಡಿಕೊಡಲಿದ್ದಾರೆ ಹೈಕಮಾಂಡ್ ನಾಯಕರಿಗೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಡಿಕೆ ಸುರೇಶ್ ಇನ್ನ ಡಿಕೆ ಶಿವಕುಮಾರ್ ಅವರ ಆಪ್ತ ಅಣ್ಣನ ಪರ ಸಮುದಾಯದ ಅಸ್ತ್ರವನ್ನ ಬಳಕೆ ಮಾಡ್ತಾ ಇರುವಂತದ್ದು. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇರುವಂತದ್ದು. ನೋಡಿ, ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಏನು ಅನ್ನೋದು ತಿಳಿಸಬೇಕಾಗಿದೆ. ಹೀಗಾಗಿ ಡಿಕೆ ಸುರೇಶ್ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಬೀಳ್ತಾ ಇದ್ದಾರೆ. ಈ ಪವರ್ ಶೇರಿಂಗ್ ಆದಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮೌನವಾಗಿ ಮಾತನಾಡ್ತಾ ಇರ್ತಾರೆ. ಹಾಗೆ ಕೆಲವೊಂದಷ್ಟು ಹೇಳಿಕೆಗಳನ್ನ ಸಿದ್ದರಾಮಯ್ಯ ವಿರುದ್ಧವಾಗಿಯೂ ಕೊಡ್ತಾ ಇರ್ತಾರೆ. ಹಾಗೆ ತಮ್ಮ ಅಣ್ಣನ ಪರ ಬ್ಯಾಟಿಂಗ್ ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಆದ್ರೆ ಇವತ್ತು ಡಿಕೆ ಸುರೇಶ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹಾಗೆ ವರಿಷ್ಠರನ್ನ ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಈಗಾಗಲೇ ವರಿಷ್ಠರನ್ನ ಭೇಟಿ ಮಾಡೋಕೆ ಸಕಲ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಒಂದು ಕಸರತ್ತನ್ನ ಕೂಡ ನಡೆಸ್ತಾ ಇರುವಂತದ್ದು. ಆದ್ರೆ ವರಿಷ್ಠರನ್ನ ಭೇಟಿ ಮಾಡ್ತಾರಾ, ವರಿಷ್ಠರು ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾರಾ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗಿದೆ. ಆದೇಶ ಪಾಲನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೇಲೂ ಕೂಡ ನಿಗಾ ವಹಿಸಲಾಗ್ತಾ ಇದೆ. ಹಾಗೆ ಲೋಕಲ್ ಎಲೆಕ್ಷನ್ ಗೆಲ್ಲೋಕೆ ಡಿಕೆ ಬ್ರದರ್ಸ್ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಆದೇಶ ಪಾಲನೆ ಬಗ್ಗೆ ಪ್ರಸ್ತಾಪಕ್ಕೆ ಸಜ್ಜು ಕೂಡ ಆಗಿದ್ದಾರೆ. ಸಹೋದರನ ಪರ ನಿಲ್ಲಲು ಸುರೇಶ್ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಈ ಬಾರಿ ವರಿಷ್ಠರ ಮೇಲೆ ಒತ್ತಡಕ್ಕೆ ಸಹೋದರರು ಸಜ್ಜಾಗಿದ್ದಾರೆ. ಜೊತೆಯಾಗಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಚಿಂತನೆಯನ್ನ ಕೂಡ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಸಹೋದರರು ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ ದೆಹಲಿಗೆ.
ಸ್ಥಳೀಯ ಸಂಸ್ಥೆಗಳು ಕೂಡ ಬರ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬರ್ತಾ ಇರುವಂಥದ್ದು. ZP, TP ಹಾಗೆ GBA ಚುನಾವಣೆ ಕೂಡ ಇದೆ. ಇದೆಲ್ಲದರ ಮೇಲೂ ಕೂಡ ನಿಗಾ ವಹಿಸೋಕೆ DK ಬ್ರದರ್ಸ್ ಸಕಲವಾದಂತಹ ತಯಾರಿಯಲ್ಲಿ ಇರುವಂಥದ್ದು. ಹಾಗೆ ಹೈಕಮಾಂಡ್ ಆದೇಶವನ್ನ ಪಾಲನೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಆದೇಶ ಪಾಲನೆ ಬಗ್ಗೆ ಸುರೇಶ್ ಅವರು ಹೈಕಮಾಂಡ್ ನಾಯಕರಿಗೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋಕೆ ಸಜ್ಜಾಗಿರುವಂಥದ್ದು. KPCCಗೆ ಹೊಸ ರೂಪ ನೀಡುವಲ್ಲಿ ಅಣ್ಣನ ಶ್ರಮದ ಬಗ್ಗೆ ಉಲ್ಲೇಖವನ್ನ ಕೂಡ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಅವರ DK ಶಿವಕುಮಾರ್ ಅವರ ಒಂದು ತ್ಯಾಗ ಏನಿದೆ, ಪರಿಶ್ರಮ ಏನಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ವರಿಷ್ಠರಿಗೆ ಒಂದು ಮನವರಿಕೆಯನ್ನ ಮಾಡಿಕೊಡ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹಾಗೆ ಸೋನಿಯಾ ಗಾಂಧಿ ಅವರನ್ನ DK ಸಹೋದರರು ಏನಿದ್ದಾರೆ ಅವರಿಬ್ಬರೂ ಕೂಡ ಭೇಟಿಯಾಗಬೇಕು ಎನ್ನುವಂತಹ ಚಿಂತನೆಯನ್ನ ನಡೆಸಿರುವಂಥದ್ದು.